ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗುಂಡಾಗಿರಿ ಸರ್ಕಾರದಿಂದ ಸುಗ್ರೀವಾಜ್ಞೆ ಮೂಗುದಾರ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಎಂಬ ಕಿರುಕುಳ ಜೋರ್ ಆಗಿರುತ್ತದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗುಂಡಾಗಿರಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಇದೀಗ ಈ ಮೈಕ್ರೋ ಫೈನಾನ್ಸ್ಗೆ ಸರ್ಕಾರದಿಂದ ಸುಗ್ರೀವಾಜ್ಞೆ ಅಥವಾ ಮೂಗುದಾರ ಹಾಕಬಹುದು ಎನ್ನಲಾಗ್ತಾ ಇದೆ. ಈ ಒಂದು ಮೈಕ್ರೋ ಫೈನಾನ್ಸ್ಗೆ ಯಾಕೆಂದ್ರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಎಂಬ ಕಿರುಕುಳ ಹೆಚ್ಚಾಗಿರುವಂಥದ್ದು. ಸಾಲದ ಶೂಲಕ್ಕೆ ಏರಿದವರ ಸಂಖ್ಯೆ ಈಗ 4ಕ್ಕೆ ಏರಿಕೆ ಆಗಿದೆ. ಈ ಒಂದು ವಿಚಾರದಲ್ಲಿ ಸಾಲದ ಶುಲ್ಕ ಸಿಕ್ಕಿರುವಂತಹ ಸಂಖ್ಯೆ ಈಗ 4ಕ್ಕೆ ಏರಿಕೆ ಆಗಿರುತ್ತದೆ. ನಮ್ಮ ಮೇಡಮ್ ಅವರು ಟಿವಿಯಲ್ಲಿ ನೋಡಿದ್ರು ಮತ್ತು ನಮ್ಗೆ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು, ತಾರ್ಯಾಳ ಗ್ರಾಮಕ್ಕೆ ಹೋಗು ಮತ್ತು ಅಲ್ಲಿ ಏನಿದೆ ನೋಡು ಸಮಸ್ಯೆ ಅವ್ರದ್ದು ಏನೇನಾಗಿದೆ ಅಂತ ಹೇಳಿ. ಸೊ ಆ ರೀತಿ ನಾನು ತಾರ್ಯಾಳ ಗ್ರಾಮಕ್ಕೆ ಇವತ್ತು ಬಂದೆ. ಬೆಳಿಗ್ಗೆ ಬಂದು ನೋಡಿದಾಗ ಅವ್ರ ಮನೆಗೆ ಲಾಕ್ ಆಗಿತ್ತು ಮತ್ತು ಅವ್ರ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವರು ಇಲ್ಲಿ ಸ್ಥಳೀಯ ಮುಖಂಡರಾದಂಥ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಎಲ್ಲ ಲೀಡರ್ಗಳನ್ನ ಕೇಳಿದಾಗ ಅವರು ಕಿತ್ತೂರು ಗ್ರಾಮದ ನಿಚ್ಚಿನಕೆರೆ ಗ್ರಾಮದಲ್ಲಿ ಅಂತ ಅದರಂತಂದ್ರು. ಸೊ ನಾನು ಇಲ್ಲಿಂದ ನಮ್ಮ ವೆಹಿಕಲ್ ಮತ್ತು ಇನ್ನೊಬ್ರದ್ದು ವೆಹಿಕಲ್ ತೊಗೊಂಡು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ರಮೇಶ್ ಜಳಕಣ್ಣ ಅವರು ಮತ್ತು ಸ್ವಪ್ನಿಲ್ ಜಾಧವ್ ಮತ್ತು ಲಕ್ಷ್ಮಣ್ ಮುಚ್ಚಂಡಿ, ನಾಮದೇವ್ ಜೋಗಣ್ಣ ಅವರು ಇವರೆಲ್ಲ ಒಟ್ಟಿಗೆ ಕೂಡಿ ಹೋಗಿ ಅವರು ಕಿತ್ತೂರು ಗ್ರಾಮದ ನಿಚ್ಚಿನಕೆರೆನ ಹೋಗಿ ಅವ್ರಿಗೆ ಏನೇನು ಬೇಕೆಲ್ಲ ಸ್ಪಂದನೆ ಮಾಡಿದ್ವಿ. ಅವಾಗ ನಾವು ಫೈನಾನ್ಸ್ ಅವ್ರ ನಂಬರ್ ಕೊಟ್ಕೊಳ್ಳಿ, ನಾನು ಫೈನಾನ್ಸ್ ಅವ್ರಿಗೆ ಮಾತಾಡಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಆಗ ಅವ್ರ ಕಾಲಾವಕಾಶ ಕೊಡ್ರಿ ಅಂತ ಹೇಳಿದಾಗ ಅವ್ರು ಸ್ಪಂದನೆ ಮಾಡಿ ಅವ್ರು ಒಪ್ಕೊಂಡಾಗ ಅವರು ಲಾಕ್ ಓಪನ್ ಮಾಡೋದಕ್ಕೆ ಹಾಗೂ ಈ ರೀತಿ ಶೋಷಣೆಯ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ, ಜನರ ಶೋಷಣೆಯನ್ನು ಆಗದ ಹಾಗೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರ ಸೆಂಟ್ರಲ್ ಏಜೆನ್ಸೀಸ್ ಏನಿದಾವೆ, ಫಿನಾನ್ಸಿಂಗ್ ಏಜೆನ್ಸೀಸ್, ಅವುಗಳು ಈ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಆ ನೋವು ಹಾಗೂ ಶೋಷಣೆ ಅವುಗಳ ಬಗ್ಗೆ ಎಲ್ಲ ಕಾನೂನುಗಳನ್ನು ಅವರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಮಾಡಬೇಕು ಅಂತ ಚಿಂತನೆಯಲ್ಲಿದ್ದೇವೆ. ಇನ್ನೂ ಈ ಕಾನೂನನ್ನು ಒಂದು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಮಾಡಬೇಕು ಅಂಥೇಳಿ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಮಂಡನೆ ಮಾಡ್ತೀವಿ ಹಾಗೂ ಹಲವಾರು ಇತರ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಯಾಕಂದರೆ ಕೆಲವು ಅಂಶಗಳಲ್ಲಿ ಪೊಲೀಸರಿಗೆ ಅಧಿಕಾರ ಇರ್ತದೆ, ಕೆಲವುದರಲ್ಲಿ ಇಲ್ಲ. ಅದರಲ್ಲಿ ಬಲ ಇಲ್ಲ. ಥ್ಯಾಂಕ್ ಯು. ಪಾರ್ಡನ್, ನಾಳೆ ಹೇಳ್ತೇನೆ ನಾನು. ನಾಳೆ ಆಗ್ತದೆ. ಭಾಳಷ್ಟು ಕಡೆ ಆಗಿದೆ ಬಡ್ನೆ. ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದ ಹಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡಂತ ಹೇಳಿದ್ವಿ. ಯಾಕಂದ್ರೆ ದುಡ್ಡು ತೊಗೊಳ್ಳೋದು ಒಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ಇಶ್ಯೂ. ಸೊ ಅದು ಗೊಂದಲ ಇದೆ. ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತ ಹೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಒಂದು 2 ತಿಂಗಳು ಟೈಮ್ ತೊಗೊಂಡಿವಿ. 1 ತಿಂಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆಲ್ಲ ಒಂದು ಪರಿಹಾರ ಮಾಡಬೇಕಾಗಿದೆ. ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಿದ್ರೆ ಭಾಳ ಕಡೆ ಓಡಿದ್ದಾರೆ. ನಿನ್ನ ಮೇಲೆ ಸಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ. ಇದೇ ಕಾಲಕ್ಕಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಯಾರು ಕನ್ಸರ್ ಇದ್ದಾರೋ ಸಿರೂರದಲ್ಲಿ ಆಗಿದೆ.
ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಸೆಟ್ ಮಾಡ್ಲಿಕ್ಕೆ ನಾವು ಅದನ್ನ ಮಾಡಿದ್ವಿ ನೋಡೋಣ ಕಾನೂನಲ್ಲಿ. ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು, ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೋಡಿ ಮಾಡ್ತೀವಿ. ಡೌಟ್ಫುಲ್ ಮಾಡೋದಕ್ಕೆ ಹಾಗೂ ಈ ರೀತಿ ಶೋಷಣೆಯ ಪ್ರಕರಣಗಳನ್ನು ಚರ್ಚೆ ಮಾಡಲಪ್ಪ. ಸರ್ಕಾರ ನೋಡ್ಬೇಕಲ್ವಾ, ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೇಕಲ್ವಾ, MLAಗಳು ನೋಡ್ಬೇಕಲ್ವಾ. ಇವತ್ತು ರಾಮನಗರ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದ ಪ್ರತಿ ಭಾಗದಲ್ಲೂ ಮೈಕ್ರೋ ಫೈನಾನ್ಸ್ನ ಹಾವಳಿ ಯಾವ ಮಟ್ಟಕ್ಕೆ ಬಂದಿದೆ. ಈಗ ಇದೆಂಥದ್ದು ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಕ್ಕೆ ಮೈಕ್ರೋ ಫೈನಾನ್ಸಲ್ಲಿ ಸಾಲ ಮಾಡ್ತಾ ಇದ್ದಾರೆ ಜನ. ನಾನು 18ರಲ್ಲಿ ಮುಖ್ಯಮಂತ್ರಿ ಆದಾಗ ಯಾವ ಒಂದು ಬಡವರು ಪ್ರೈವೇಟ್ನ ಸಾಲ ತಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಬಾರಿ ಋಣಮುಕ್ತರನ್ನು ಮಾಡಬೇಕು ಅಂತ ಹೇಳಿ. ನಿಶ್ಚಿತವಾಗಿಯೂ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳ ಇದು IMA ಆಯಿತು. ಹಿಂದೆ ನಾನಿದ್ದಾಗ, ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗವಾನಿ ಬೆಳೆಯುವಂಥದ್ದಾಗ್ತಿತ್ತು. ಈಗೆಲ್ಲ